ಕೇವಲ ಒಂದೇ ಒಂದು ದಿನದಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ 15% ಗ್ರೋತ್ ಆಗಿತ್ತು. ಯಾವತ್ತಂತ ನಿಮ್ಗೆ ಗೊತ್ತಾ? ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. 2009 ಮೇ 18ರಂದು ಭಾರತದ ಸ್ಟಾಕ್ ಮಾರ್ಕೆಟ್ ಒಂದೇ ದಿನ 15% ಗ್ರೋತ್ ಆಗಿತ್ತು. 15% ಅಂತ ನೀವು ಹಾರ್ಬೋದು, ಆದ್ರೆ ಇದು ನಿಜ. ಈಗ ನೀವು ಸಹಜವಾಗಿ ಪ್ರಶ್ನೆ ಕೇಳ್ಬೋದು, ಏನ್ ಗುರು ಇದು ಲಾಸ್ಟ್ 2 ವರ್ಷದಿಂದ ಭಾರತ ಸ್ಟಾಕ್ ಮಾರ್ಕೆಟ್ 1% ಗ್ರೋತ್ ಆಗ್ತಿಲ್ಲ ಅಂತದ್ರಲ್ಲಿ ಸೊ ಒಂದೇ ದಿನದಲ್ಲಿ 15% ಯಾವ ರೀತಿ ಗ್ರೋತ್ ಆಯ್ತು ಅಂತ ನೀವು ಪ್ರಶ್ನೆ ಕೇಳ್ಬೋದು. 2009 ಮೇ 18ರಂದು ಇಲೆಕ್ಷನ್ಸ್ ಇತ್ತು. ಆಗಿನ UPA ಗೌರ್ಮೆಂಟ್ಗೆ ಕ್ಲಿಯರ್ ಮ್ಯಾಂಡೇಟ್ ಸಿಗುತ್ತೆ. ಕ್ಲಿಯರ್ ಮ್ಯಾಂಡೇಟ್ ಸಿಕ್ಕಿರೋ ಪರಿಣಾಮವಾಗಿ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಮಾರ್ಕೆಟ್ 5% ಅಪ್ಸೈಡ್ ಮೂಮೆಂಟಮ್ ಅನ್ನು ತೋರಿಸುತ್ತೆ. ಯಾವಾಗ ಮಾರ್ಕೆಟ್ 5% ಅಪ್ಸೈಡ್ ಮೂಮೆಂಟಮ್ ಅನ್ನು ತೋರಿಸುತ್ತೆ, ಅಪ್ಪರ್ ಸರ್ಕ್ಯೂಟ್ ಅಂತೇಳಿ ಒಂದು ಅರ್ಧ ಗಂಟೆ ಮಾರ್ಕೆಟ್ ಅನ್ನ ಕ್ಲೋಸ್ ಮಾಡ್ತಾರೆ. ಒನ್ಸ್ ಅಗೇನ್ ಮಾರ್ಕೆಟ್ ಅನ್ನ ರೀಓಪನ್ ಮಾಡಿದಾಗ ಮತ್ತೆ ಮಾರ್ಕೆಟ್ 5% ಗ್ರೋತ್ ಆಗುತ್ತೆ. ಬಿಕಾಸ್ ಆಫ್ ಅಪ್ಪರ್ ಸರ್ಕ್ಯೂಟ್ ಮತ್ತೆ ಮಾರ್ಕೆಟ್ ಅನ್ನ ಕ್ಲೋಸ್ ಮಾಡ್ತಾರೆ. ಒನ್ಸ್ ಅಗೇನ್ ಮಾರ್ಕೆಟ್ ಅನ್ನ ರೀಓಪನ್ ಮಾಡಿದಾಗ ಮತ್ತೆ ಮಾರ್ಕೆಟ್ 5% ಗ್ರೋತ್ ಆಗುತ್ತೆ. ಸೊ ಎಂಡ್ ಆಫ್ ದ ಡೇ ಓವರ್ ಆಲ್ ಆಗಿ ಮಾರ್ಕೆಟ್ 15% ಗ್ರೋತ್ ಅನ್ನ ತೋರಿಸುತ್ತೆ. ಆ ಒಂದು ದಿನ ನೀವೇನಾದ್ರೂ ಮಾರ್ಕೆಟ್ ಇಂದ ಎಕ್ಸಿಟ್ ಮಾಡಿದ್ರೆ 15% ಗ್ರೋತ್ ಅನ್ನ ನೀವು ಮಿಸ್ ಮಾಡ್ಕೋತಿದ್ರಿ. ಅದಕ್ಕೋಸ್ಕರ ವಾರೆನ್ ಬಫೆಟ್ ಯಾವಾಗಿದ್ರು ಒಂದು ಮಾತನ್ನ ಹೇಳ್ತಾರೆ, ಡೋಂಟ್ ಟ್ರೈ ಟು ಟೈಮ್ ದ ಮಾರ್ಕೆಟ್ ಅಂತ ಹೇಳಿ. ಸ್ನೇಹಿತರೆ, ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ತಪ್ಪದೆ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡಿ.